ಏನಾಯ್ತು ಏನಾಯ್ತ್ರಿ? ಅವ್ನು ನನ್ ಮೇಲೆ ಹೊತ್ತಿಸ್ಕೊಂಡ್ ಬಂದ, ನಾನು ಸುಮ್ಮನೆ ಅದೇ ಹೇಳ್ರಿ. ನೋಡಿದ್ರು ಬನ್ನಿ ಇವತ್ತು ನಾವು ಭಾನುವಾರ ಆಗಿರೋದ್ರಿಂದ ಸಂಡೇ ಬಜಾರ್ಗೆ ಬಂದಿದ್ದೀವಿ. ಸಂಡೇ ಬಜಾರ್ನಲ್ಲಿ ಎಲ್ಲೂ ಸಿಗ್ತಿರೋಂಥ ವಸ್ತುಗಳು ಸಿಗುತ್ತೆ, ಬಹಳ ಕಡಿಮೆ ಬೆಲೆಗೆ ಸಿಗುತ್ತೆ. ಇಲ್ಲಿ ಸಿಗೋ ಅಂಥ ವಸ್ತುಗಳು ಎಲ್ಲೂ ಸಿಗಲ್ಲ, ಅಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ. ಯಾವ ವಸ್ತು ಬೇಕು ನಿಮ್ಗೆ ಸಿಗುತ್ತೆ ಇಲ್ಲಿ. ಯಾರು ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡಲ್ಲ. ಸರ್, ನಮ್ಮ ಮಿಡ್ಲ್ ಕ್ಲಾಸ್ ಜನಗಳಿಗೆ ಇಲ್ಲಿ ಅಷ್ಟು ಕಡಿಮೆ ಎಲ್ಲೂ ಸಿಗಲ್ಲ ಸರ್, ನಿಜ. ಇದೇನದು ಹೊರಗಡೆ ಹೋಗಿ ಕೇಳಿ ನೀವು 1 to 3 ಹೇಳ್ತಾರೆ ಇವರು ಬಡವ್ರಿಗೋಸ್ಕರ ಅವರು ಅಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಡೇ ಬಜಾರ್ ಅಂತ ಮಾಡಿರೋದು ಅವ್ರಿಗೆ. ಬನ್ನಿ, ಬೆಂಗಳೂರಲ್ಲಿ ಎಲ್ಲೇ ಹೊಸದಾಗಿ ಬಂದಿರೋರು ಯಾರೇ ಆಗಲಿ ಸಂಡೇ ಬಜಾರ್ಗೆ ಬಂದು ಬೇಕಾಗಿರೋ ಐಟಮ್ಗಳನ್ನ ತಗೊಂಡು ಯೂಸ್ ಮಾಡ್ಬೋದು. ಯಾವುದೇ ನೀವು ಹೊಸದು ತಗೋಗ್ರು, ಯಾವುದೇ ಹೊಸ ತಗೊಂಡ್ರು ಹಳೇದು ಹಾಗೆ ಆಗುತ್ತೆ. ಇಲ್ಲಿ ಫ್ರೆಶ್ ಆಗಿರೋದು ಹೊಸದಾಗಿರೋದು ತಂದು ನಿಮ್ಗೆ 10 ರೂಪಾಯಿಗೆ ಕೊಡಕ್ ಹೋಗಲ್ಲ. ಇದೇ 10 ರೂಪಾಯಿದು ಹೊರಗಡೆ 100 ರೂಪಾಯಿ 1000 ರೂಪಾಯಿ ಮಾಡ್ತಾರೆ. ಕೇಳಿ ಇದನ್ನ ಎಷ್ಟು ಅಂತ ಬೇಕಾರೆ ಹೇಳಿ. ವಾಷಿಂಗ್ ಮಿಷಿನ್ ಹೆಂಗ ನೋಡ್ರಿ, ಎಷ್ಟು ಇದು ನೋಡಿ ಸರ್. ಎಷ್ಟು ಸರ್ ಇದು? ಓನ್ ಸಾರ್, ಇದೆಲ್ಲ ಸಣ್ಣ ಪುಟ್ಟ ಸ್ಕ್ರಾಚಸ್ ಅಷ್ಟೇ. ಇವನ್ನೆಲ್ಲ ತಗೊಂಡೋದ್ರೆ 25,000 ಹೇಳ್ತಾರೆ. ನೀವು ನೋಡಿ ಎಷ್ಟು ಕಮ್ಮಿ ಸಿಗುತ್ತೆ. ಇದೆಷ್ಟು ಸರ್? 5,500. ಇದೆಲ್ಲ ಏನು ರಿಪೇರಿ ಏನಿರಲ್ಲ, ಪರ್ಫೆಕ್ಟ್ ಆಗಿರುತ್ತೆ. ಕಡಿಮೆ ಕೊಡೋದಕ್ಕೆ ಕಾರಣ ಬೈಬ್ಯಾಕ್. ಥ್ಯಾಂಕ್ ಯು. ಇರ್ಲಿ ಬಿಡೋದು ಬೇಡ, ಸೆಲ್ಫಿ ಅದು ಇರೋಗ್ಬಿಟ್ಟದ್ದು ಎತ್ತಿಕೋಬೇಕಾರೆ ಮುಂದೆ ಹಿಡ್ಕೊಳ್ಳಿ. ಏನ್ ಗೊತ್ತಾ, ಇಲ್ಲಿ ಸಿಗೋಂತ ವಸ್ತುಗಳು ಬೇರೆ ಎಲ್ಲೂ ಸಿಗಲ್ಲ. ಸಂಡೇ ಬಜಾರ್ ಹತ್ರ ಏನಕ್ಕೆ ಸಂಡೇ ಬಜಾರ್? ಈ ಸೆಕೆಂಡ್ಸ್ ಮಾರೋದಕ್ಕೆ ಸಂಡೇ ಬಜಾರ್. ನೋಡಿ ಇಲ್ಲಿ ಈ ಸ್ಪಾನರ್ಗಳೆಲ್ಲ ನೋಡಿ ಎಷ್ಟು ಕಡಿಮೆ ಇರ್ತವೆ ಗೊತ್ತಾ ನಿಮಗೆ. ನೋಡಿ ಇಟ್ಟು ಡಂಬಲ್ಸ್ಗಳೆಲ್ಲ ಹೆಂಗ ನೋಡು. ಇವೆಲ್ಲ ಹೊರಗಡೆ ನೀವು ಮಾಡಿಸ್ಬೇಕು ಅಂದ್ರೆ ಅಲ್ಲ, ಡಂಬಲ್ಸ್ ನೀವು ಹೊರಗಡೆ ಮಾಡಿಸ್ಬೇಕು ಅಂದ್ರೆ ಎಷ್ಟಾಗುತ್ತೆ ಗೊತ್ತಾ? ನಿಮ್ ಜಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಉಪಯೋಗಿಸ್ಕೊಳ್ಳಿ. ನೋಡಿ ಹೆಂಗೈತೆ ಅದು. ಅಣ್ಣ ಇದು ಎಷ್ಟಣ್ಣ ಇದು? ಅಲ್ಲಿ 300 ರೂಪಾಯಿ ಹೇಳಿದ್ರು ನೋಡಿ, 11 ರುಪೀಸು. ಅಲ್ಲಿ ಕೇಳೋಣ ಚಾಮರಾಜಪೇಟೆಯಲ್ಲಿ ಇದೇನೇ 300 ರೂಪಾಯಿ ಅಂತ ಹೇಳ್ತಾರೆ. ನೋಡಿ 100 ರೂಪಾಯಿಗೆ ಇಂಥ ವಸ್ತು ಬರುತ್ತೆ. ಎಲ್ಲಿ ಸಿಗ್ತದೆ? ಎಲ್ಲ ಸಾಹುಕಾರಗಳೆಲ್ಲ ಹೋಗಿ ಅಲ್ಲಿ ಹೋಗಿ ತಗೊಳ್ಳಿ, ಬಡವರೆಲ್ಲ ಬಂದು ತಗೊಳ್ಳಿ. ನೋಡ್ರಿ ಇವೆಲ್ಲ ಮೊಬೈಲ್ ಚಾರ್ಜರು ಅವೆಲ್ಲ ಇರುತ್ತೆ. ಅದು ದೊಡ್ಡ ದೊಡ್ಡ ವಸ್ತು ಇದ್ದಾಗ ಒಂದು ನಿಮಿಷ ನಿಲ್ಲಿಸ್ಕೊಳ್ಳಿ, ಬೇರೆಯವ್ರಿಗೂ ತಗೊಳಕ್ಕಾಗ. ಬನ್ನಿ ಇದೆಲ್ಲ ತೋರಿಸಿ. ಅಣ್ಣ ಎಷ್ಟಣ್ಣ ಇದು? 100 ರೂಪಾಯಿ. 100 ರೂಪಾಯಿ ನೋಡ್ರಾ? ಅಲ್ಲೆಲ್ಲ ಹೋಗಿ 1000 ರೂಪಾಯಿ ಕೊಡ್ತಾ ಹೋಗ್ತಾರೆ. ಹೆಂಗೈತೆ ಚಪ್ಪಲಿಗಳು, ಪಕ್ಕದಾಗೈತೆ. ಹೇಳ್ಕಪ್ಪ, ಯಾರು ಎಲ್ಲ ಇಟ್ಕೊಂಡು ನೋಡಿ ಎಂತೆಂಥದ್ದು ಬೇಕು ನಿಮಗೆ, ಎಂತೆಂಥ ಐಟಮ್ಗಳು ಬೇಕು ನೋಡಿ. ನೋಡು ಕತ್ರಿಗಳು ಹೆಂಗಿದೆ ನೋಡಲ್ಲಿ, ಎಲ್ಲ ಸಿಂಪಲ್ ಕಡಿಮೆ ರೇಟ್ ರೀ ಇವೆಲ್ಲ. ಗ್ಲಾಸ್ ತರ ಹೇಳಿಲ್ವ ನಿಮಗೆ? ಚೆನ್ನಾಗಿರೋದು
ಡಂಬಲ್ಸ್ ರೋಡ್ ಜಿಮ್ನಾಸ್ಟಿಕ್ ಬೇಕು ಅಂತ ಹೇಳ್ತಿದ್ರಲ್ಲ ಡಂಬಲ್ಸ್. ಹಾ 8 kg ಅಂದ್ರೆ 1 kg 80 ರೂಪಾಯಿ ಅಂತೆ. ಎಷ್ಟು ಕೆಜಿ ಆಯ್ತದು? 8 ಕೆಜಿ 5 ಕೆಜಿ 8 ಎಷ್ಟಾಯ್ತು ಅಲ್ಲಿಗೆ? 40 ರೂಪಾಯಿ 400 ರೂಪಾಯಿ ಆಯ್ತು. ಕೆಜಿ ಲೆಕ್ಕದಲ್ಲಿ ಅದು ಮಾಡಕ್ಕೆ ಅದೇ ಗ್ಲಾಸ್ ತಗೊಳ್ಳೋಣ ಅಂತ ಹೇಳ್ದೆ, ಕೇಳಲಿಲ್ಲ. ಎಷ್ಟಣ್ಣ? ನೋಡಿ 6 ರೂಪಾಯಿ ನೋಡ್ದಾ? ನೋಡಿ ಮಕ್ಳಿಗೆ ಏನೋ ಚಪ್ಪಲಿ ಗಿಪ್ಲಿ ಬೇಕು ಅಂತ ಹೇಳಿದ್ರೆ ತೊಂಬೋದು. ಚಪ್ಪಲಿಗಳು ಚಪಾತಿ ಹೊತ್ತ ಮನೆ ಎಲ್ಲ 1 to ಡಬಲ್ ಅಲ್ಲಿ, ಇಲ್ಲಿ ಹೊಡೆದ್ರೆ ಅಲ್ಲಿ ಕಮ್ಮಿ. ಅಣ್ಣ ಎಷ್ಟಣ್ಣ ಇದು? 100 ರೂಪೀಸು. ಇದು ಮಕ್ಳಿಗೆ ಮಾತ್ರ, ದೊಡ್ಡವ್ರಿಗೆ ಸಿಗಲ್ಲ ಅಣ್ಣ. ಇಲ್ಲಿರೋ ವಸ್ತುಗಳು ಬಹಳ ಕಡಿಮೆನೆ. 200 ರೂಪಾಯಿ ಅಂತೆ. ಓಲಿಯಕ್ಕೆ ಈ ಜಿಪ್ಗೆ ಎಷ್ಟು ಬಂದು 50 ರೂಪಾಯಿ ಆಯ್ತದಪ್ಪ. ಆಯ್ತದ ನೋಡಿ ಫಸ್ಟ್ ಆಯ್ತದ ನೋಡಿ. ಹಾ ಹಂಗಿದ್ರೆ ತಗೊಳ್ಳಿ. ಹಾಕೊಂಡು ನೋಡಿ. ಸಾಕಾಗೈತೆ. ರನ್ನರ್ ಹಾಕಿ ಇದು ಇನ್ ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ನೋಡಿ ಬೇಕಾರೆ. ಸಾಕಲ್ಲ, ಇಷ್ಟೇ ಬರೋದು. ತೊಳಂಗಿದ್ರೆ. ನಾವಿವತ್ತು ಸಂಡೇ ಮಾರ್ಕೆಟ್ ಚಿಕ್ಕಪೇಟೆ ಮೈನ್ ರೋಡ್ ನಲ್ಲಿ ಇದ್ದೀವಿ. 200 ರೂಪಾಯಿಗೆ ಜರ್ಕಿ ಕೊಡ್ತಾ ಇದ್ದಾರೆ. 200 ರೂಪಾಯಿಗೆ ಹೊರಗಡೆ 500, 600, 1000 ರೂಪಾಯಿ ಹಾಕ್ತಾರೆ. ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಲೇಬಲ್ ಅಂಟಿಸ್ಬಿಟ್ಟು ಕಳಿಸ್ತಾರೆ. ಇಲ್ಲೆಲ್ಲ ಏನಿಲ್ಲ ಗುರು, ಎಲ್ಲ ಕಡಿಮೆನೇ ಇರ್ತದೆ. ನೋಡ್ಬೇಕು, ಹುಷಾರಾಗಿ. ಯಾವ್ದು ಬೇಕು, ಕಟಿಂಗ್ ಪ್ಲೇಯರ್ ಬೇಕಾ, ಸ್ಕ್ರೂ ಡ್ರೈವರ್ ಬೇಕಾ, ನಿಮ್ಮ ಮನೆಗೆ ಏನ್ ಬೇಕಾದ ಸುತ್ತಿಯಿಂದ ಹಿಡಿದು ತಗೊಂಡು ಹೋಗ್ಬೋದು. ಎಷ್ಟು? ನೋಡು 200 ರೂಪಾಯಿ. ನೋಡ್ದಂಗೆ ಇಲ್ಲಿ ಸುಮಾರು 1900 ಸ್ವತಂತ್ರ ಬಂತಲ್ಲ, ಅದಾದ್ಮೇಲೆ ಮಾಡಿದ್ದು. ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಅಂತ ಮಾಡಿದ್ದು ಬಸವಗುಡಿ ಕ್ಷೇತ್ರ ಮೊದಲನೇದಾಗಿ ಒಂದೇ ಒಂದು ಮಾಡಿತ್ತು. ಅದಾದ್ಮೇಲೆ ಮಲ್ಲೇಶ್ವರಂ ಮಾಡಿದ್ದು. ಆ ಬಸವಗುಡಿ ಕ್ಷೇತ್ರಕ್ಕೆ ಇದೆಲ್ಲ ಸೇರಿತ್ತು, ಬಸವಗುಡಿಗೆ ಸೇರಿತ್ತು ಅವಾಗ ಆ ಕಾಲದಲ್ಲಿ. ಅದಾದ್ಮೇಲೆ ಇವತ್ತು ಇಷ್ಟು 198 ಕ್ಷೇತ್ರಗಳಾಗಿದ್ದು, ಇವಾಗ ಕಾರ್ಪೊರೇಷನ್ ಆಗಿತ್ತು. ಯಾರು ಕೇಳೋರು ಇರ್ಲಿಲ್ಲ ಸರ್ ಅವತ್ತಿನ. ನೋಡಿ ಜಾಕ್ಗಳು ನೋಡಿ ಇದು ಅಣ್ಣ, ಎಷ್ಟು ಜಾಕ್ ಇದು? 800, 1,000, 1,500. ಯಾವ ವಸ್ತು ಬೇಕಣ್ಣ? ಸೈಕಲ್ ಇಂದ ಹಿಡಿದು ನೋಡೋಣ, ಇಲ್ಲಿ ಸೈಕಲ್ಗಳು ನೋಡೋಣ. ಹೆಂಗ ನೋಡು.
ಎಲ್ಲ ಕೂಲಿನೇ ಅಷ್ಟು ಅಂತಾರೆ, ಬಟ್ಟೆ ಎಲ್ಲ ಎಷ್ಟು ಕೊಡ್ತಾರ ಅವರು. ಕಡಿಮೆ ಅಂತ ಹೇಳಿದ್ರೆ ಎಲ್ಲ ಸಣ್ಣದಾಗಿ ಡ್ಯಾಮೇಜ್ ಇರುತ್ತೆ ಗುರು, ಚೂರು. ಹಾ ಮಾಡ್ತಾರೆ ಒಂಚೂರು ಅಲ್ಲೋಗೋಣ. ನೋಡಿ ರೋಡ್ ಹೋಯ್ತು ಅಂತ ಹೇಳಿದ್ರೆ ಸೀದಾ BVK ಹ್ಯಾಂಗರ್ ರೋಡ್ ಹೋಗುತ್ತೆ. ಅಭಿನಯ ಥಿಯೇಟರ್ ರೋಡ್ ಹೋದ್ರು. ಬನ್ನಿ ಬನ್ನಿ ಬನ್ನಿ. ಈ ರೋಡು ಸೀದಾ ಅಭಿನಯ ಥಿಯೇಟರ್ವರೆಗೂ ಹೋಗುತ್ತೆ. ಇಲ್ಲಿ ಸಿಗ್ದಿರೋಂಥ ವಸ್ತುಗಳೇ ಇಲ್ಲ. ಅಲ್ಲ, ಒಂದು ಹೊಸ ಅನುಭವ ಆಗ್ಬೇಕು ಗುರುವೆ. ಈ ಸಂಡೇ ಬಜಾರ್ನಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ, ಒಬ್ರು ಅಲ್ಲ. ಬಹಳ ಮಿಡ್ಲ್ ಕ್ಲಾಸು, ಅದಕ್ಕಿಂತ ಮಿಡ್ಲ್ ಕ್ಲಾಸ್ ಕೆಳಗಡೆ ಇರೋಂಥ ಜನಗಳೇನೆ. ಏನಾಯ್ತ್ರಿ? ಅವ್ನು ನನ್ ಮೇಲೆ ಹತ್ತಿಸ್ಕೊಂಡ್ ಬಂದ, ನಾನು ಸುಮ್ಮನೆ ಅದೇ. ಇಲ್ಲೇನಾಗುತ್ತೆ ಅಂದರೆ ಕಾರ್ಗಳು ತಂದ್ಬಿಡ್ತಾರೆ, ಗೊತ್ತಾಗಲ್ಲ ಅವ್ರಿಗೆ. ಇಲ್ಲಿರೋ ಜನಗಳಿಗೆ ಒಂದು ಸ್ವಲ್ಪ ಟಚ್ ಆಯಿತು ಅಂದ್ರೂ ಎಲ್ಲರೂ ಸೇರ್ಕೊಂಡು ಮೈ ಮೇಲೆ ಬಿದ್ದುಬಿಡ್ತಾರೆ, ಪಾಪ ಗೊತ್ತಾಗಲ್ಲ. ದಯವಿಟ್ಟು ಮೆಟ್ರೋದಲ್ಲಿ ಬನ್ನಿ, ಮೆಟ್ರೋದಲ್ಲಿ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ನನ್ ಮೇಲೆ ಒಪ್ಪಿಸ್ತಾ ಈ ರಶ್ ಒಳಗೆ ಅಲ್ಲ, ಇಲ್ಲಿ ಈ ರಶ್ ಅಲ್ಲಿ ಜನ ಏನ್ ಮಾಡಕ್ಕಾಗಲ್ಲ. ನಾವು ಅದನ್ನೇ ಅವ್ರು ಯಾವ್ದೋ ಟೆನ್ಷನ್ ಹೋಗ್ತಿರ್ತಾರೆ, ಏಕಾಏಕಿ ಹೆಣ್ಮಕ್ಳೆಲ್ಲ ಇದಾರೆ ಕಾರಲ್ಲಿ, ಎಲ್ಲ ಸೇರ್ಕೊಂಡ್ಬಿಟ್ರೆ ಗಾಬರಿ ಬಿದ್ಬಿಡ್ತಾರೆ. ಸೊ ನಾವು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು. ನೀವ್ ಯಾವತ್ತಾದ್ರೂ ನೋಡಿದ್ರ ಸಂಡೇ ಮಾರ್ಕೆಟ್? ನೋಡಿದ್ರ? ಈ ತರ ನೋಡಿಲ್ಲ. ಅಲ್ಲ, ಈ ಮೆಟ್ರೋ ಆದ್ಮೇಲೆ ನೋಡಿದ. ಹಾ ನೋಡಿ ಇಲ್ಲಿ ಮೆಟ್ರೋ ಎಲ್ಲ ಹತ್ತುತ್ತಾರೆ, ಇಳಿತಾರೆ, ಸೀದಾ ಹೋಗಿ ಸೇರ್ಕೊತಾರೆ ಫಸ್ಟ್ ಕ್ಲಾಸ್ ಆಗಿ. ನಿಮ್ಗೆ ಏನು ಬೇಕೋ ಆ ಸಾಮಾನುಗಳು ಸಿಗ್ತವೆ ಇಲ್ಲಿ, ಪ್ರತಿಯೊಂದು ಸಿಗ್ತವೆ. ಇಲ್ಲಿ ಜಿನಿಯನ್ನು ಸಿಗುತ್ತೆ, ಮೀಡಿಯಮ್ಮು ಸಿಗುತ್ತೆ. ನೋಡಿ ಇಲ್ಲಿ ಏನೋ ಮಾಡ್ತಾರೆ, ಸ್ಕ್ಯಾಮ್ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲಿ ಯಾವ್ದಿದಾ? ಪಾಪ ಹೋಗ್ಲಿ ಬಿಡು, ಬದುಕಳ್ಳಿ. ಅಲ್ಲ, ಇಲ್ಲಿ ತಗೊಳ್ಳೋ ಅಂತವ್ರು ಬಹಳ ಹುಷಾರಾಗಿ ತಗೊಬೇಕು. ಎಲ್ಲ ಒರಿಜಿನಲ್ ಮಾಲ್ಗಳು ಅಲ್ಲ ಇಲ್ಲಿ. ಹೆಂಗುರು, ಇಲ್ಲಿ ಯಾವ ಒರಿಜಿನಲ್ ಮಾಲ್ಗಳು ಅಷ್ಟು ಇಲ್ಲ. ಸೆಕೆಂಡ್ಸ್ ಯಾವುದು, ಒರಿಜಿನಲ್ ಯಾವುದು ನೋಡ್ಕೊಂಡ್ ತಗೊಬೇಕು. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಹುಷಾರಾಗಿ ತಗೊಬೇಕು. ಏನು ಗೊತ್ತಿಲ್ಲದೆ ನೀನೇನಾದ್ರು ಸಂಡೇ ಬಜಾರಿಗೆ ಬಂದ್ರೆ ₹1 ಬಿಡಲ್ಲ ನಿಮ್ಗೆ. ಅದಕ್ಕೆ ಸಂಡೇ ಬಜಾರ್ ಅಂತ ಹೇಳೋದು ಅದಕ್ಕೆ. ಏನು ಮಾಡಕ್ಕಾಗಲ್ಲ. ಕೆಲವು ಜನ ಸಂಡೇ ಬಜಾರು ಅಂತ ಏನು ಅಂತ ನೋಡೋಕ್ಕೋಸ್ಕರ ಬರ್ತಾರೆ. ಕೆಲವು ಜನಗಳು ಸಣ್ಣ ಒಂದು ಸ್ಕೂಟರ್ ಅಂದ್ಬಿಟ್ಟು ನೋಡೋಣ ಇಲ್ಲೇನು ನಡೀತದೆ ಅಂದ್ಬಿಟ್ಟು ಹುಷಾರು ಮೊಬೈಲ್
ನಿಮ್ದೇ ನೋಡ್ರಿ. ಇಲ್ಲ ಸಾಕು, ಇದೇ 1 ಅವರ್ ಆಗೋಗ್ಬಿಟ್ಟೈತೆ. ಇದು ತುಂಬಕ್ಕೆ ಇದ್ರೊಳಗೆ ಮಾಡೋಕ್ಕೇನೆ ಅರ್ಧ ಅವರ್ ಆಗುತ್ತೆ. ಸೈಕಲ್ ತೋರಿಸು. ಒಂದೊಂದು ರೇಟ್ ಒಂದೊಂದು ಇರುತ್ತೆ ಸರ್. ಚಿಕ್ಕ ಸೈಕಲ್ ಒಂಥರ ರೇಟ್ ಇರುತ್ತೆ, ದೊಡ್ಡದು ಒಂಥರ ಇರುತ್ತೆ. ಒಂದೇ ರೇಟ್ ಏನಿರಲ್ಲ ಸರ್. ಏನ್ ಸರ್ ರೇಟ್ ಐತೆ ಚಿಕ್ಕದು? 2200 ರೂಪಾಯಿ. ಸರ್ 50. ಇನ್ನೊಂದೇನ್ ಗೊತ್ತಾ, ನಾವು ಹೋಗ್ತೀವಿ ಅವ್ರಿಗೆ ನಮಗೆ ಚೆಕ್ ಮಾಡಕ್ಕೆ ಹೌದೌದು. ಚಿಕ್ಕಪೇಟೆಯಿಂದ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಇಲ್ಲಿ ಏನಂದ್ರೆ, ಇಲ್ಲಿ ಕಾರಲ್ಲಿ ಬರೋರು ಆಗ್ಲಿ ಬೈಕಲ್ಲಿ ಬರೋ ಆಗ್ಲಿ ಕೇರ್ಫುಲ್ ಆಗಿ ಬರ್ಬೇಕು. ಯಾಕಂದ್ರೆ ಸ್ವಲ್ಪ ಅಕ್ಕಪಕ್ಕ ಲೋಕಲ್ ಜನಗಳು ಅಷ್ಟು ನಮ್ಗೆ ಇದ್ ಮಾಡಲ್ಲ. ಸ್ವಲ್ಪ ಟಚ್ ಆಯ್ತು ಅವ್ರು ಮೈ ಮೇಲೆ ಬಂದ್ಬಿಡ್ತಾರೆ. ಸೊ ಕಾರಲ್ಲಿ ಬರ್ಬೇಕು. ಇವ್ ಸಂಡೆ ಬಜಾರ್ ನೋಡಕ್ ಅದೆಲ್ಲ ಬರಕ್ ಹೋಗ್ಬೇಡಿ. ಆರಾಮಾಗಿ ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಚಿಕ್ಕಪೇಟೆಗೆ ಆಲ್ಮೋಸ್ಟ್ ಬರೋದಿದ್ರೆ ಮೆಟ್ರೋದಲ್ಲಿ ಬಂದ್ಬಿಡಿ. ಮೆಟ್ರೋದಲ್ಲಿ ಬಂದು ಆರಾಮಾಗಿ ಚಿಕ್ಕಪೇಟೆ ಒಳಗಡೆ ನಿಲ್ಲಿಸ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಕಾರ್ಗೆ ತಗೋ ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಲೋಕಲ್ ಜನಗಳು ಮೈ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾರೆ. ವಯಸ್ಸಾದವರು ಅಂತ ನೋಡಲ್ಲ, ಮೇಲ್ಮೇಲೆ ಬಂದ್ಬಿಡ್ತಾರೆ. ಯಾಕಂದ್ರೆ ಏನು ಮಾಡಕ್ಕಲ್ಲ ಲೋಕಲ್. ಸೊ ಆದಷ್ಟು ನಾವು ಕೇರ್ಫುಲ್ ಆಗಿರ್ಬೇಕು. ಇನ್ನೊಂದು ಜೇಬು, ಮೊಬೈಲ್ಗಳು ಏನೇನಿದೆ ಸ್ವಲ್ಪ ಎಲ್ಲ ಕೇರ್ಫುಲ್ ಆಗಿ ನೋಡ್ಕೊಬೇಕು. ನಾವು ನಮ್ಮ ಶಿವಶಂಕರ್ ಸರ್ ಕಡಕಾಗಿರೋದ್ರಿಂದ ನಮ್ಮ ಹತ್ರ ಯಾರು ಬರ್ತಾ ಇಲ್ಲ. ಇಲ್ಲ ನಮ್ನು ಬಂದು ಕೇಳಿರೋರೇನು. ಸೊ ಇಲ್ಲಿ ಆದಷ್ಟು ಕೇರ್ಫುಲ್ ಆಗಿ ಬನ್ನಿ. ತುಂಬಾ ರಶ್ ಇರುತ್ತೆ. ಇಲ್ಲಿ ಎಷ್ಟು ಒಳ್ಳೇದು ಸಿಗುತ್ತೋ ಅದೇ ತರ ನಿಮ್ಗೆ ವಸ್ತುಗಳು ನಕಲಿ ಕೂಡ ಸಿಗುತ್ತೆ. ನಕಲಿ ಅವಲ್ಲೇ ತೋರಿಸಿರ್ಬೇಕು. ಒಂದು ಯಾವ್ದೋ ಅಮ್ಮ ವಾಚ್ ಗೀಚ್ ಮೊಬೈಲ್ ಎಲ್ಲ ನಕಲಿ ತಂದು ನಿಂತ್ಕೊಂಡಿದ್ರೆ ಯಾರೋ ಮಾಯ ಮಾರಕ್ ಹೋಗ್ಬೇಡಿ. ಇಂಪಾರ್ಟೆಂಟ್ ಆಗಿ ಏನ್ ತಗೋಬೇಕು ಅನ್ಕೊಂಡಿದ್ರೆ, ಇಂಪಾರ್ಟೆಂಟ್ ಏನೋ ದುಡ್ಡು ಕಾಸ್ಟ್ಲಿ ತಗೋಬೇಕಂದ್ರೆ ಶೋರೂಮ್ ಗೋಲ್ ತಗೊಳ್ಳಿ. ಚಿಕ್ಕ ಚಿಕ್ಕದೇನೋ ಐಟಮ್ ತಗೋಬೇಕು ಅಂತಂದ್ರೆ ಇಲ್ಲಿ ಬಂದು ತಗೊಳ್ಳಿ ಅಷ್ಟೇ. ನೋಡಿ ಗಾಡಿಗಳು ಕುತ್ಕೊಂಡೆ ಹೊಂಟೋಗ್ಬಿಡ್ತಾರೆ. ಇಲ್ಲಿ ಅಭ್ಯಾಸ ಇರೋದ್ರೆ ಓಕೆ ಸರ್. ಇಲ್ಲಿ ಅಪರೂಪಕ್ಕೆ ಬರೋರು ಒಂದು ತಕ್ಕಡ ಇಲ್ಲೆಲ್ಲ ಫುಲ್ಲು ಮುಗಿದ ಕತೆ ಅವ್ರದ್ದು. ₹1 ಇಲ್ದಂಗ್ ಮಾಡ್ಬಿಡ್ತಾರೆ. ಇಲ್ಲಿ ಮೊದಲೆಲ್ಲ ಏನ್ ಮಾಡೋದು ಗೊತ್ತಾ, ಇನ್ನೊಂದು ಚೋರ್ ಬಜಾರ್ ಅಂತ ಐತೆ, ಅದೇ ಚೋರ್ ಬಜಾರ್. ಸಂಡೆ ಬಜಾರ್ನ ಚೋರ್ ಬಜಾರ್ ಅಂತ ಕರೀತಾ ಇದ್ದಾರೆ. ಏನ್ ಕತ್ರ ಇಲ್ಲ, ಐಟಮ್ ಮಾಲ್ಗಳು ಜಾಸ್ತಿ ಜನಗಳಿಂದ. ಓಕೆ ಬಾಯ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಮಾರ್ಕೆಟಿಗೆ ಬಂದು ಒಳ್ಳೆ ವಸ್ತುಗಳನ್ನ ತಗೊಂಡೋಗಿ, ಆದ್ರೆ ಜಾಗ್ರತೆಯಿಂದ ಇರಿ. ಬಾಯ್.